ಬೇಜಾರು ಅನ್ನೋದೇನಂದ್ರೆ ಇರಿಟೇಟ್ ಮಾಡೋದು ಒಂದೇ ಬೇಜಾರು. ಒಳ್ಳೆ ಉದ್ದೇಶಕ್ಕೆ ಏನ್ ಬೇಕಾ ಕೇಳಿ, ಅದಕ್ಕೆ ಆತ 100 ಆನ್ಸರ್ ಕೊಡ್ತೀನಿ. ಕಲಿತಾ ಇರಿ, ಕಲಿತಾದ್ಮೇಲೆ ನೀವು ಮಾಡ್ತಾ ಇರಿ. ಚಂದ್ರು ನಿಮ್ಮನೆ ಊಟ ಬದ್ದಿ ಒಂದ್ಸಲ ತಿನ್ನಿ, ಆಮೇಲೆ ಹೇಳಿ ಏನಂತೀರಾ. ಬಾಯ್. ಗೊತ್ತಲ್ಲ ನಾನು ಯಾರು ಅಂತ, ನಿಮ್ಮನೆ ಊಟದ ಚಂದ್ರಣ್ಣ ಬೆಳಗ್ಗೆಯಿಂದ ಸಾಕಷ್ಟು ನಮ್ಗೆ ಸಮಯ ಕೊಟ್ರ, ಡೇವಿಡ್ ಚಂದ್ರಣ್ಣ ಅಂತ ಮಾಡ್ದು. ಸೊ ಇಲ್ಲಿವರೆಗೂ ಎಲ್ಲ ನಿಮ್ಮ ದಿನಚರಿ ಏನೇನಿದೆ ಕಂಪ್ಲೀಟ್ ಆಗೆಲ್ಲ ಹೇಳಿದ್ರ. ಒಳ್ಳೇದಾಗ್ಲಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಒಂದಷ್ಟು ಲಕ್ಷಾಂತರ ಜನಕ್ಕೆ ನಿಮ್ಮ ಕೈಯಿಂದ ಊಟ ಹಾಕಂಗಾಗ್ಲಿ. ಇನ್ನು ಚೆನ್ನಾಗಿ ಬೆಳೀರಿ. ಇನ್ನು ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಇರೋ ಕಾರ್ಯಕ್ರಮಗಳು ತೋರಿಸ್ತೀವಿ. ಅಡಿಗೆ ಮಾಡುವ ವಿಧಾನ ತೋರಿಸ್ತಾ ಇದೀನಲ್ಲ, ಇನ್ನ ತೋರಿಸ್ತೀನಿ. ವೆಜ್ಜಲ್ಲಿ ತೋರಿಸ್ತೀನಿ, ಮೀನಲ್ಲಿ ತೋರಿಸ್ತೀನಿ. ನಿಮಗೆ ಏನೇನ್ ಕೇಳ್ತಾ ಇರ್ತೀರಾ, ನೀವ್ ಯಾವಾಗ ಏನ್ ಕಾಮೆಂಟ್ಸ್ ಹಾಕಿರ್ತೀರಾ, ಇದು ಬೇಕು ಅದು ಬೇಕು ಕಲಿಬೇಕು, ಎಲ್ಲ ತೋರಿಸ್ತೀವಿ, ಕಲಿಸ್ತೀವಿ, ಮಾಡಿಸ್ತೀವಿ, ತೋರಿಸ್ತಾ ಇರ್ತೀವಿ. ಯಾವ್ದಕ್ಕೂ ನಾನಿರೋವರೆಗೂ ಬೇಜಾರಿಲ್ಲ, ಖುಷಿಯಾಗಿ ಮಾಡ್ತೀವಿ. ಬೇಜಾರು ಅನ್ನೋದೇನಂದ್ರೆ ಇರಿಟೇಟ್ ಮಾಡೋದು ಒಂದೇ ಬೇಜಾರು. ಇರಿಟೇಟ್ ಮಾಡಿ ಒಳ್ಳೆ ಉದ್ದೇಶಕ್ಕೆ ಏನ್ ಬೇಕಾ ಕೇಳಿ, ಅದಕ್ಕೆ ಆತ 100 ಆನ್ಸರ್ ಕೊಡ್ತೀನಿ. ಸುಮ್ನೆ ಕೆಲ್ಸಗಳಿರ್ತವೆ, 2 ಗಂಟೆಲಿ ಮಾಡೋದು, ಎಣ್ಣೆ ಮಾಡೋದು, ಡಿಸ್ಟರ್ಬ್ ಮಾಡೋದು, ಇನ್ನು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಗೂ ಒಳ್ಳೇದು, ನನ್ಗೂ ಒಳ್ಳೇದು. ನಾನು ನಿಮ್ಗೆಲ್ಲ ಕಲಿಸ್ತಾ ಇದ್ದೀನಿ. ಅದಕ್ಕೆ ನೀವು ಗುರುಗ್ ಬೆಲೆ ಕೊಡ್ಬೇಕಲ್ಲ, ಆ ತರ ಬೆಲೆ ಕೊಡಿ, ಅಷ್ಟೇ ಬಿಟ್ರೆ ಇನ್ನೇನು. ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ನೀವು ಬರ್ತಾ ಇರಿ, ನಿಮಗೆ ಏನೇನ್ ಬೇಕು ಅಡಿಗೆ ತೋರಿಸ್ಕೊಡ್ತಾ ಇರ್ತೀನಿ. ಕಲಿತಾ ಇರಿ, ಕಲಿತಾದ್ಮೇಲೆ ನೀವು ಮಾಡ್ತಾ ಇರಿ. ಮಾಡಿದ್ರೆ ಬೇಜಾರಾದಾಗ ಚಂದ್ರು ನಿಮ್ಮನೆ ಊಟ ಬದ್ದಿ ಒಂದ್ಸಲ ತಿನ್ನಿ, ಆಮೇಲೆ ಹೇಳಿ. ಇನ್ನೂ ನಿಮ್ಗೆ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡ್ಕೊಡ್ತೀನಿ. ಖುಷಿಯಾಗಿ ನೋಡ್ತಾ ಇರಿ, ಖುಷಿಯಾಗಿ ಕಲಿತಾ ಇರಿ. ಏನಂತೀರಾ. ಬಾಯ್. ಗೊತ್ತಲ್ಲ ನಾನು ಯಾರು ಅಂತ, ನಿಮ್ಮನೆ ಊಟದ ಚಂದ್ರು. ಸೊ ವೀಕ್ಷಕರೇ ನೋಡಿದ್ರಲ್ಲ, ಡೇವಿಡ್ ಚಂದ್ರಣ್ಣ ಇದೆ ಇವತ್ತಿನ ಒಂದು ಸ್ಪೆಷಲ್ ಕಾರ್ಯಕ್ರಮ. ಚಂದ್ರೂರು ಬೆಳಗ್ಗೆ ಎದ್ದು ಯಾವ ರೀತಿಯಾಗಿ ಶ್ರಮ ಪಡ್ತಾರೆ, ಮಾರ್ಕೆಟ್ಗೆ ಹೋಗ್ತಾರೆ, ಅದಾದ್ಮೇಲೆ ಅಲ್ಲಿಂದ ಬಂದು ಯಾವುದೇ ರೆಸ್ಟ್ ಮಾಡದೆ ಹೋಟೆಲ್ ಅಲ್ಲಿ ಎಷ್ಟೆಲ್ಲ ಒಂದು ಮಸಾಲೆಗಳು ಪ್ರಿಪೇರ್ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಆಸ್ ಯೂಶುವಲ್ ಕೌಂಟರ್ ಅಲ್ಲಿ ಇರ್ತಾರೆ. ಜೊತೆಗೆ ಬಂದವ್ರಿಗೆಲ್ಲರೂ ಕೂಡ ಅವರು ಕೂಡ ಸರ್ವ್ ಮಾಡ್ತಾರೆ. ಏನಾದ್ರು ಐಟಮ್ ಖಾಲಿ ಆಯ್ತು ಇಮಿಡಿಯೇಟ್ ಆಗಿ ಮಾಡ್ತಾರೆ, ಮಾರ್ಕೆಟ್ಗೆ ಹೋಗ್ತಾರೆ, ತರ್ತಾರೆ. ಹೀಗೆ ಎಲ್ಲ ಅವರ ಟೋಟಲ್ ಪರಿಶ್ರಮ ಏನಿದೆಯಲ್ಲ, ಎಲ್ಲ ಪರಿಶ್ರಮನ ನಾವು ನಿಮ್ಗೆ ತೋರಿಸಿದೀವಿ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಬೇಕು, ಸಕ್ಸಸ್ ಆದ್ಮೇಲೂ ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದಾಗ ಬಂದಂತ ದಾರಿನ ಮರಿಬಾರ್ದು, ಶ್ರಮನ ಕಡಿಮೆ ಮಾಡಬಾರ್ದು. ಶ್ರಮನ ಆಗಷ್ಟೇ ಸಕ್ಸಸ್ ಆಗೋದಕ್ಕೆ ಕಾರಣ ಅನ್ನೋದಕ್ಕೆ ಚಂದ್ರೂರ ಒಂದು ಪರಿಶ್ರಮವೇ ಕಾರಣ. ಸೊ ಇನ್ನೊಂದು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ ನ್ಯಾಷನಲ್ ಟಿವಿ ಮೂಲಕ, ನೀವು ಒಳ್ಳೇದಕ್ಕೆ ಕರೆ ಮಾಡಿ ಮಾತನಾಡಿ, ಬೇಕಾದ್ರೆ ಊಟ ಮಾಡ್ಬೇಕಾ ಬನ್ನಿ, ನಿಮ್ಗೋಸ್ಕರ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ಆದ್ರೆ ಅನ್ನೆಸೆಸರಿ ಕಾಲ್ ಮಾಡಿ ಇರಿಟೇಟ್ ಮಾಡುವಂಥದ್ದು, ಕಿಂಡಲ್ ಮಾಡುವಂಥದ್ದು ಮಾಡಕ್ ಹೋಗ್ಬೇಡಿ. ನಮಗೂ ಟೈಮ್ ಇರುತ್ತೆ. ಆ ಟೈಮ್ನ ನಾವು ಗ್ರಾಹಕರು ಕೊಡಬೇಕು. ಜೊತೆಗೆ ರುಚಿಯಾದಂತ ಊಟಗಳನ್ನ ಮಾಡೋದಕ್ಕೆ ನಮ್ಮ ಒಂದು ಪರಿಶ್ರಮ ಕೂಡ ಹಾಕ್ಬೇಕು. ಏನೇ ಇದ್ರು ಕಾಲ್ ಮಾಡಿ, ಅದೇ ಒಳ್ಳೇದಕ್ಕೆ ಕಾಲ್ ಮಾಡಿ, ಪದೇ ಕಾಲ್ ಮಾಡಕ್ ಹೋಗ್ಬೇಡಿ ಅನ್ನುವಂತ ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ವಿ. ಬಹುಶಃ ಅವರ ಕಷ್ಟ, ಅವ್ರ ಶ್ರಮ ಏನ್ ಪಡ್ತಾರೆ ನೋಡಿದ್ಮೇಲೆ ನಿಮ್ಗೆಲ್ಲರೂ ಕೂಡ ಗೊತ್ತಾಗಿರುತ್ತೆ. ನೀವು ಕೂಡ ಅದನ್ನ ಫಾಲೋ ಮಾಡ್ತೀರಾ ಅಂತ ಅನ್ಕೊಳ್ತಾ ಇದೀವಿ. ಸೊ ಅಲ್ಲಿಗೆ ಈ ಒಂದು ನಮ್ಮ ಡೇವಿಡ್ ಚಂದ್ರಣ್ಣ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಹಾಗೂ ಸಂಜಯ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ ಬೆಂಗಳೂರು.